ಅವರ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿ ಅಲ್ಲಿದ್ದಂತಹ ಸೊತ್ತುಗಳನ್ನೆಲ್ಲ ಜಾಲಾಡಿ, ಏನಾದರೂ ಬಂಗಾರ ಗಿಂಗಾರ ಹಣ ಇರ್ಬೋದು ಅಂತೆಲ್ಲ ಜಾಲಾಡಿ ಪ್ರಯತ್ನಪಟ್ಟು ಹೋಗಿದ್ದಾರೆ. ಇದು ಶುದ್ಧ ದರೋಡೆಕೋರರ ಒಂದು ಕೃತ್ಯ, ದರೋಡೆಕೋರರ ಕೃತ್ಯ. ದರೋಡೆ ಮಾಡಿಕೊಂಡು ಹೋಗಿದ್ದಾರೆ. ಬೆಳಿಗ್ಗೆ 9-9:30 ಹೊತ್ತಿಗೆ ಏನು ನಾರಾಯಣವರು ಕಾಣೋದಿಲ್ಲ ಅಂತೇಳಿ ಯಾರೋ ನೋಡಲಿಕ್ಕೆ ಹೋಗುವಾಗ ಇವರು ರಕ್ತದ ಮಡುವಲ್ಲಿ ಬಿದ್ದಿದ್ದರು. ನಾರಾಯಣ ಅವರ ಹೆಂಡತಿ ಮತ್ತು ಮಕ್ಕಳು ಬೆಳ್ತಂಗಡಿ ಚರ್ಚ್ ರೋಡಲ್ಲಿ ಇರುವುದು. ಧರ್ಮಸ್ಥಳದಿಂದ ಬೆಳ್ತಂಗಡಿಗೆ 20 ಕಿಲೋಮೀಟ್ರ್ ಏನೋ, ಸಾಧಾರಣವಾಗಿ 20 ಕಿಲೋಮೀಟ್ರ್ ಒಟ್ಟಿಗೆ. ಇಮಿಡಿಯೇಟು ನಾರಾಯಣ ಅವರ ಕೆಲವರು ಸಂಬಂಧಿಕರು ಧರ್ಮಸ್ಥಳದ ಸುತ್ತಮುತ್ತ ಇದ್ದಾರೆ. ಅವರಿಗೆಲ್ಲ ವಿಚಾರ ಗೊತ್ತಾಗಿದೆ. ಅವರು ಮನೆಯವರಿಗೆ ವಿಷಯ ತಿಳಿಸಿದ್ದಾರೆ.